ಸೊ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಪ್ರತಿಯೊಂದು ಪರೀಕ್ಷೆಗೆ ಅಂದರೆ ಪಿ ಎ ಒ ಆಗಿರ್ಬೋದು, ಪಿ ಡಿ ಒ, ಎಫ್ ಡಿ ಎ, ಪಿ ಸಿ, ಪಿ ಎಸ್ ಐ, ಗ್ರೂಪ್ ಸಿ, ಸೊ ಪ್ರತಿಯೊಂದು ಒಂದು ಎಕ್ಸಾಮ್ಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ರೀತಿಯಲ್ಲಿ ಈ ಒಂದು ವಿಜ್ಞಾನದ ಒಂದು ಬ್ಲೂ ಪ್ರಿಂಟ್ನ ತಮಗೆಲ್ಲ ಕೊಡ್ತಾ ಇದ್ದೀವಿ. ಸೊ ಡೈರೆಕ್ಟಾಗಿ ಇವಾಗ ವಿಜ್ಞಾನ ಅಂದರೆ ಸೈನ್ಸು, ಸೊ ತುಂಬ ಜನರಿಗೆ ಸ್ವಲ್ಪ ಭಯ ಅನಿಸಂಗಾಗುತ್ತೆ. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಕೊಡ್ತಾ ಇದ್ದೀವಿ ಅಂದಮೇಲೆ ಸೊ ಭಯ ಪಟ್ಟರೆ ಆಗುತ್ತಾ? ಸೊ ಆಗಲ್ಲ. ಸೊ ಎಲ್ರಿಗೂ ಇದೊಂದು ಕಂಪಲ್ಸರಿ ಆಗಿರ್ತಕ್ಕಂಥ ಸಬ್ಜೆಕ್ಟ್. ಸೊ ಸೈನ್ಸ್ನ ತಾವೆಲ್ಲರೂ ಕಂಪಲ್ಸರಿ ಆಗಿ ಸ್ಟಡಿ ಮಾಡಲೇಬೇಕು, ಹೌದಾ? ಸೊ ಇವತ್ತು ನಾನು ಹೇಳೋ ಒಂದು ಚಾಪ್ಟರ್ಸ್ನ ಸೊ ತಾವೆಲ್ಲರೂ ಕಡ್ಡಾಯವಾಗಿ ಮುಗಿಸಿದ್ರೆ 100% ತಮಗೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಒಂದು ನನ್ನ ವಿಚಾರ. ಯಾಕಂದ್ರೆ ನಾವೆಲ್ಲ ಅನಾಲಿಸಿಸ್ ಮಾಡಿ ಈ ಒಂದು ಬ್ಲೂ ಪ್ರಿಂಟ್ನಾಗೆ ತೆಗೆದಿರೋದು. ಸೊ ಇನ್ನು ಪ್ರಾಬ್ಲಮ್ ಇರೋದು ಯಾರಿಗಪ್ಪ ಅಂದರೆ ಈ ನಮ್ಮ ಆರ್ಟ್ಸು ಮತ್ತು ಕಾಮರ್ಸ್ ಸ್ಟೂಡೆಂಟ್ಗೆ ಸ್ವಲ್ಪ ಭಯ ಅನಿಸ್ಬೋದು. ಸೊ ಭಯ ಏನು ಪಡಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಹೇಳ್ತಕ್ಕಂಥ ಈ ಒಂದು ಬ್ಲೂ ಪ್ರಿಂಟ್ನ ಪ್ರಕಾರ ನೀವೇನಾದರೂ ಸ್ಟಡಿ ಮಾಡಿದರೆ ಸಾಕು. ಸೊ ತಮಗೆ 100% ಈ ಒಂದು ಯಾವುದೇ ಒಂದು ಎಕ್ಸಾಮ್ ತಾವು ಕೊಡ್ತಿರ್ಬೋದು. ಸೊ ಪಿ ಎ ಒ ಆಗಿರ್ಬೋದು, ಪಿ ಡಿ ಒ, ಎಫ್ ಡಿ ಎ, ಪಿ ಸಿ, ಪಿ ಎಸ್ ಐ, ಗ್ರೂಪ್ ಸಿ ಇರ್ಬೋದು. ಸೊ ಯಾವುದೇ ಒಂದು ಎಕ್ಸಾಮ್ ಇದ್ದರೂ ಸೊ ಅವರಿಗೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಬೇಕಾದ್ರೆ ನೀವು ಆ ಎಕ್ಸಾಮ್ನ ಒಂದು ನೋಟಿಫಿಕೇಷನ್ ಬಿಟ್ಟಾಗ ಅದರಲ್ಲಿ ಸಿಲೆಬಸ್ ಕೊಟ್ಟಿರ್ತಾರೆ. ಸೊ ಆ ಸಿಲೆಬಸ್ನ ಏನಾದರೂ ನೀವು ನೋಡಿದರೆ ಅಥವಾ ಏನಾದ್ರು ನೋಡಿದರೆ ತಮ್ಗೆ ಗೊತ್ತಾಗುತ್ತೆ, ಹೌದಾ? ಸೊ ಲೇಟ್ ಮಾಡದೆ ನಾವು ನಮ್ಮ ಒಂದು ಬ್ಲೂ ಪ್ರಿಂಟ್ನ ಕಡೆ ಹೋಗೋಣ. ಸೊ ಯಾವ ಚಾಪ್ಟರ್ನ ಓದಿದರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಸೊ ಅನ್ನೋದನ್ನು ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಓಕೆ, ಸೊ ಫಸ್ಟ್ ಒಂದು ಚಾಪ್ಟರ್ ಬಂದುಬಿಟ್ಟು ಆ್ಯಸಿಡ್ ಬೇಸ್ ಸಾಲ್ಟು, ಅಂದರೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಇದು, ಹೌದಾ? ಸೊ ನಿಮಗೆ ಚಾಪ್ಟರ್ ನೋಡಿಕೊಳ್ಳೆ ಗೊತ್ತಾಗಬೇಕು. ಸೊ ಇದು ಯಾವ ಒಂದು ಸೆಕ್ಷನಲ್ಲಿ ಬರುತ್ತೆ. ಸೊ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಇದು ಯಾವುದು? ಆ್ಯಸಿಡ್, ಬೇಸ್ ಮತ್ತು ಸಾಲ್ಟು. ಸೊ ಈ ಒಂದು ಚಾಪ್ಟರ್ನಲ್ಲಿ ಯಾವೆಲ್ಲ ಪಾಯಿಂಟ್ಸ್ಗಳು ಬರ್ತವೆ ಅಂದರೆ, ಸೊ ಫಸ್ಟ್ ಆಫ್ ಆಲ್ ನೋಡಿ, ಇದರಲ್ಲಿ 25+ ಒಂದು ಪ್ರಶ್ನೆಗಳು ಇಲ್ಲಿವರೆಗೂ ಬಂದಿದೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಓಕೆ, ಸೊ 25 ಪ್ರಶ್ನೆ ಎದ್ರ ಮೇಲೆ ಬಂದಿದೆಯಪ್ಪ ಅಂದರೆ ಜಾಸ್ತಿ ಫಸ್ಟು ನೈಸರ್ಗಿಕ ಆಮ್ಲ, ಸೆಕೆಂಡ್ ಹೇಳಬೇಕಂದ್ರೆ ಪಿ ಎಚ್ದ ಒಂದು ಮೌಲ್ಯ ಎಷ್ಟಿರುತ್ತೆ, ಆ್ಯಸಿಡ್ದು ಎಷ್ಟಿರುತ್ತೆ, ಬೇಸ್ದು ಎಷ್ಟಿರುತ್ತೆ, ಆಮೇಲೆ ಸಾಲ್ಟ್ದು ಎಷ್ಟಿರುತ್ತೆ ಅಥವಾ ಅಂದರೆ ನ್ಯೂಟ್ರಲ್ದು ಎಷ್ಟಿರುತ್ತೆ, ಆಮೇಲೆ ಥರ್ಡ್ ಬಂದಿರೋದು ಆಮ್ಲಗಳ ಒಂದು ಉಪಯೋಗ ಎಷ್ಟಿರುತ್ತೆ. ಸೊ ಇದಿಷ್ಟು ಮಾಡಿಬಿಟ್ರೆ ನಿಮಗೆ ಆ್ಯಸಿಡ್, ಬೇಸು, ಸಾಲ್ಟ್ ಈ ಒಂದು ಚಾಪ್ಟ್ರು ಕವರ್ ಆದಂಗೆ. ಓಕೆ, ಇನ್ನು ನೆಕ್ಸ್ಟ್ ಚಾಪ್ಟರ್ ತೊಗೊಂಡ್ರೆ ವಿದ್ಯುತ್ ಶಕ್ತಿ ಅಂತ ಬರುತ್ತೆ, ಇಲೆಕ್ಟ್ರಿಸಿಟಿ. ಸೊ ವಿದ್ಯುತ್ ಶಕ್ತಿ ಇದು ಫಿಸಿಕ್ಸ್ನಲ್ಲಿ ಬರ್ತಕ್ಕಂಥ ಒಂದು ಚಾಪ್ಟರು, ಫಿಸಿಕ್ಸ್ ಸೆಕ್ಷನಲ್ಲಿ ಬರ್ತಕ್ಕಂಥ ಒಂದು ಚಾಪ್ಟರ್ ಇದು. ಸೊ ಇದ್ರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 85+ ಒಂದು ಪ್ರಶ್ನೆಗಳನ್ನ ಇದ್ರ ಮೇಲೆ ಕೇಳಿರ್ತಾರೆ ಇಲ್ಲಿವರೆಗೂ. ಸೊ ಈ 85 ಪ್ರಶ್ನೆಗಳಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಯಾವುದಪ್ಪ ಅಂದರೆ ಸಾಧನಗಳು, ಉಪಕರಣಗಳು, ಅಂದರೆ ಯಾವ ಒಂದು ಸಾಧನಗಳನ್ನು ಉಪಯೋಗಿಸ್ತಾರೆ, ಇಲೆಕ್ಟ್ರಿಸಿಟಿ ಕರೆಂಟ್ ಮೆಜರ್ಮೆಂಟ್ ಮಾಡೋಕ್ಕೆ ಏನು ಯೂಸ್ ಮಾಡ್ತಾರೆ ಅಥವಾ ಯಾವ ಒಂದು ಉಪಕರಣ ಯೂಸ್ ಮಾಡ್ತಾರೆ, ಯಾವ ಒಂದು ಯೂನಿಟ್ನಲ್ಲಿ ಅದನ್ನು ಮೆಜರ್ಮೆಂಟ್ ಮಾಡ್ತಾರೆ. ಅದು ಬಿಟ್ಟರೆ ಬಲ್ಬ್ ಬಗ್ಗೆ ಕೇಳಿರ್ತಕ್ಕಂಥ ಕ್ವಶನ್ಗಳು ಸಿಕ್ಕಾಪಟ್ಟಿದ್ದಾವೆ. ಟಂಗ್ಸ್ಟನ್ ಬಗ್ಗೆ ಕೇಳಿರ್ತಕ್ಕಂಥ ಕ್ವಶನ್ಸ್ ಇದೆ. ವ್ಯಾಟ್ ಅಂದ್ರೇನು, ಯಾವ ಬ್ಯಾಟ್ರಿ ಎಲ್ಲಿ ಯೂಸ್ ಮಾಡ್ತಾರೆ, ಬ್ಯಾಟ್ರಿಯಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ, ಆಮೇಲೆ ದೈನಂದಿನ ಜೀವನ ಅಂದರೆ ಅಪ್ಲೈಡ್ ಸೈನ್ಸ್, ಎಲ್ಲಿ ನಾವು ದೈನಂದಿನ ಜೀವನದಲ್ಲಿ ಇಲೆಕ್ಟ್ರಿಸಿಟಿ ಒಂದು ಯೂಸ್ ಆಗುತ್ತೆ ಅಥವಾ ಅದರ ರಿಲೇಟೆಡ್ ಅಪ್ಲೈಡ್ ಸೈನ್ಸ್ ಏನಿದೆಯಲ್ಲ, ಸೊ ಅದರ್ ರಿಲೇಟೆಡ್ ಒಂದು ಕ್ವಶನ್ಸ್ಗಳನ್ನು ಇದರಲ್ಲಿ ಕೇಳಿರ್ತಾರೆ. ಸೊ ಇದಿಷ್ಟು ಈ ಒಂದು ಇಲೆಕ್ಟ್ರಿಸಿಟಿ ಅಂದರೆ 85+ ಟೈಮ್ಸ್ ಈ ಒಂದು ಚಾಪ್ಟರಲ್ಲಿ ಪ್ರಶ್ನೆಗಳು ಬಂದಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇದು ಕೂಡ ಒಂದು ತಾವೆಲ್ಲರೂ ಕಡ್ಡಾಯವಾಗಿ ಸ್ಟಡಿ ಮಾಡಲೇಬೇಕು. ಇನ್ನು ನೆಕ್ಸ್ಟ್ ಒಂದು ಚಾಪ್ಟರ್ ತೊಗೊಂಡ್ರೆ ನೀರು, ವಾಟರ್. ಸೊ ಇದ್ರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ನೋಡಿ 65+ ಇದೆ, 65+ ಪ್ರಶ್ನೆಗಳನ್ನು ಇದರ ಮೇಲೆ ಕೇಳಿರ್ತಾರೆ. ಸೊ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳು ಎದ್ರ ಮೇಲೆ ಇದೆ ಅಂತ ನೋಡಿ. ನೀರಿನ ಲಕ್ಷಣ ಕುರಿತಾದಂಥ ಪ್ರಶ್ನೆಗಳು ಬಂದಿರುತ್ತೆ. ಹೆವಿ ವಾಟರ್ ಮೇಲೆ ಪದೇ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಸ್ನೇಹಿತರೆ. ಸೊ ತಾವು ಕ್ವಶನ್ ಪೇಪರ್ ಅನಲೈಸ್ ಮಾಡಿ ತಮಗೆ ಗೊತ್ತಾಗುತ್ತೆ. ಅದು ಬಿಟ್ಟರೆ ಬಾಯ್ಲಿಂಗ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟು, ಸೊ ಇದ್ರ ರಿಲೇಟೆಡ್ ಕ್ವಶನ್ಗಳು ಕೂಡ ಸಿಕ್ಕಾಪಟ್ಟೆ ಬರ್ತಿದೆ. ಅದು ಬಿಟ್ಟರೆ ಮಂಜುಗಡ್ಡೆ ಮೇಲೆ ಪ್ರಶ್ನೆಗಳು, ಸಿಕ್ಕಾಪಟ್ಟೆ ಪ್ರಶ್ನೆಗಳು ಬಂದಿರುತ್ತೆ. ಸೊ ಜಾಸ್ತಿ ಕೇಳೋ ಕ್ವಶನ್ ಅಂದರೆ ಹೆವಿ ವಾಟರ್ ಮತ್ತು ಮಂಜುಗಡ್ಡೆ ಮೇಲೆ, ಅಂದರೆ ಅಪ್ಲೈಡ್ ಸೈನ್ಸ್ ಡೈಲಿ ಲೈಫ್ನಲ್ಲಿ ಎಲ್ಲಿ ಯೂಸ್ ಆಗುತ್ತೆ, ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಸೊ ಪ್ರತಿಯೊಂದು ಪ್ರಶ್ನೆ ಆನ್ಸರ್ಗಳನ್ನು ನಾವು ಮುಂದೆ ಈ ಒಂದು ಕ್ಲಾಸ್ ಮೇಲೆ ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂಸ್ ಆಗಿ ಸೈನ್ಸ್ ಜಸ್ಟ್ ಏನು ಚಾಪ್ಟರ್ ಹೇಳ್ತಾ ಇದ್ದೀನಲ್ಲ ಬ್ಲೂ ಪ್ರಿಂಟು, ಸೊ ಇದರ ರಿಲೇಟೆಡು ಪೂರ್ತಿ ಸೆಕ್ಷನ್ ವೈಸ್ ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಸೊ ಪ್ರತಿಯೊಂದು ಸೆಕ್ಷನ್ ವೈಸ್ ಚಾಪ್ಟರ್ ವೈಸ್ ಸಿಲೆಬಸ್ನ ನಾವು ನಿಮಗೆ ಕೊಡೋರಿದ್ದೇವೆ. ಸೊ ಕೊಡ್ತೀವಿ ಕೂಡ ಮುಂದೆ ಬರ್ತಕ್ಕಂಥ ಒಂದು ಕ್ಲಾಸ್ನಲ್ಲಿ. ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇದ್ರ ಮೇಲೆ ಪ್ರತಿಯೊಂದು
ಸಿಲೆಬಸ್ ಯಾವ ಥರ ಕೇಳಿದ್ದಾರೆ ಅನ್ನೋದನ್ನು. ಓಕೆ, ಸೊ ಇದಿಷ್ಟು ನೀರು ಅಂದರೆ ವಾಟರ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು 65+ ಇದೆ. ಓಕೆ, ಇನ್ನು ನೆಕ್ಸ್ಟ್ ತೊಗೊಂಡ್ರೆ ವಿಟಮಿನ್ಸ್ ಬರುತ್ತೆ. ಸೊ ವಿಟಮಿನ್ಸ್ ಕುರಿತಂಥ ಪ್ರಶ್ನೆಗಳು ನೋಡಿದ್ರೆ ಎಷ್ಟು ಬಂದಿದೆ ನೋಡಿ, 50+ ಪ್ರಶ್ನೆಗಳನ್ನ ಈ ಒಂದು ಚಾಪ್ಟರ್ಗಳ ಮೇಲೆ ಕೇಳಿರ್ತಾರೆ ವಿಟಮಿನ್ಸ್ ಮೇಲೆ. ಓಕೆ, ಸೊ ವಿಟಮಿನ್ಸ್ ಅಂದ್ರೇನು, ವಿಟಮಿನ್ಸ್ನಲ್ಲಿ ಟೈಪ್ಸ್ ಎಷ್ಟಿದ್ದಾವೆ, ವಿಟಮಿನ್ ಎ ಬಿ ಸಿ ಡಿ ಇ ಕೆ, ಸೊ ಸಿಕ್ಕಾಪಟ್ಟೆ ವಿಟಮಿನ್ಸ್ ಇದೆ ತಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಆ ಒಂದು ವಿಟಮಿನ್ಸ್ ಬಗ್ಗೆ ತಮಗೆಲ್ಲ ಪೂರ್ತಿಯಾಗಿ ಮಾಹಿತಿ ಇರಬೇಕು. ಅದಾದಮೇಲೆ ಅದರ ಒಂದು ಉಪಯೋಗ ಎಲ್ಲಾಗುತ್ತೆ, ವಿಟಮಿನ್ಸ್ ಉಪಯೋಗ, ಹೌದಾ. ಅದು ಬಿಟ್ಟರೆ ವಿಟಮಿನ್ಸ್ ಕೊರತೆಯಿಂದ ಬರ್ತಕ್ಕಂತಹ ರೋಗಗಳು ಯಾವ್ದ್ಯಾವುದು, ಸೊ ಅದ್ರ ಬಗ್ಗೆನೂ ಕೂಡ ತಮಗೆಲ್ಲ ಹೇಳ್ತೀವಿ ಮುಂದೆ. ಸೊ ಅದ್ರ ಬಗ್ಗೆನೂ ಕೂಡ ತಾವು ಸ್ಟಡಿ ಮಾಡಲೇಬೇಕು. ವಿಟಮಿನ್ಸ್ದ ಮೂಲ ಆಹಾರ, ಒಂದು ವಿಟಮಿನ್ಸ್ ನಮಗೆ ಸಿಗಬೇಕಾದ್ರೆ ಅದರ ಒಂದು ಮೂಲ ಆಹಾರ ಎಲ್ಲಿಂದ ಬರುತ್ತೆ, ಸೊ ಯಾವ ಒಂದು ಆಹಾರವನ್ನು ನಾವು ತಿಂದರೆ ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಯಾವ ಒಂದು ವಿಟಮಿನ್ಸ್ ಸಿಗುತ್ತೆ ಅಂತಕ್ಕಂಥದ್ರ ಒಂದು ಮಾಹಿತಿ ಕೂಡ ನಮಗೆ ಇರಬೇಕು. ಸೊ ವಿಟಮಿನ್ಸ್ ಬಗ್ಗೆ ವಿಟಮಿನ್ಸ್ ಮೇಲೆ ಕೇಳಿದ ಪ್ರಶ್ನೆ ಎಷ್ಟಪ್ಪ ಅಂದರೆ ಒಂದು 50+ ಪ್ರಶ್ನೆಗಳು ಇಲ್ಲಿವರೆಗೂ ಸೊ ಬಂದಿದೆ ಸ್ನೇಹಿತರೆ. ಓಕೆ, ಸೊ ಇದಿಷ್ಟು ತಾವು ಕಡ್ಡಾಯವಾಗಿ ಈ ಒಂದು ಚಾಪ್ಟರ್ ಕೂಡ ಓದಬೇಕು. ಸೊ ಜಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ, ಇದಿಷ್ಟು ಚಾಪ್ಟರ್ಗಳು ತಾವು ಕಡ್ಡಾಯವಾಗಿ ಓದಲೇಬೇಕು. ನಾನು ಅಂತಿರೋದು ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಇದಿಷ್ಟು ಓದಲೇಬೇಕು. ಇದ್ರ ಬಿಟ್ಟರೆ ಇನ್ನೂ ಸಿಕ್ಕಾಪಟ್ಟೆ ಚಾಪ್ಟರ್ಸ್ ಇದೆ, ಬಟ್ ಜಾಸ್ತಿ ಕೇಳಿರೋದು ಈ ಒಂದು ಚಾಪ್ಟರ್ಗಳ ಮೇಲೆ ಕ್ವಶನ್ಸ್ಗಳು. ಸೊ ಹೀಗಾಗಿ ಇದನ್ನು ತಾವು ಕಡ್ಡಾಯವಾಗಿ ಓದಲೇಬೇಕು. ನೆಕ್ಸ್ಟು ಗ್ರಂಥಿಗಳು ಅಂದರೆ ಇಂಗ್ಲೀಷ್ನಲ್ಲಿ ಅದಕ್ಕೆ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಸೊ ಗ್ರಂಥಿಗಳ ರಿಲೇಟೆಡ್ ಕ್ವಶನ್ಸ್ ಬಂದರೆ ಎಷ್ಟಪ್ಪ ಅಂದರೆ ಒಂದು 35+ ಪ್ರಶ್ನೆಗಳು ಬಂದಿದೆ. 35ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳಿರ್ತಾರೆ. ಸೊ ಯಾವ ಥರ ಕ್ವಶನ್ಗಳು ಬಂದಿದೆ ನೋಡಿ, ಗ್ರಂಥಿಗಳು ಮತ್ತು ಅದರ ಒಂದು ಕಾರ್ಯಗಳ ಕುರಿತಂಥ ಪ್ರಶ್ನೆಗಳು ಬರುತ್ತೆ. ಅದಾದಮೇಲೆ ಗ್ರಂಥಿಗಳ ವಿಶೇಷತೆ ಏನು, ಗ್ರಂಥಿಗಳ ರೋಗಗಳು ಯಾವ ಥರ ಇರುತ್ತೆ, ಆಮೇಲೆ ಲಾಸ್ಟ್ ಬರೋದು ಹಾರ್ಮೋನ್ಸು. ಸೊ ಇದಿಷ್ಟು ಈ ಒಂದು ಚಾಪ್ಟರ್ನಲ್ಲಿ ತಾವೆಲ್ಲ ಕವರ್ ಮಾಡ್ಕೋಬೇಕು. ಸೊ ಕವರ್ ಮಾಡಿಕೊಂಡ್ರೆ ಈ ಒಂದು ಗ್ರಂಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕ್ವಶನ್ಸ್ ಬಂದರೂ ತಾವು ಈಸಿಯಾಗಿ ಸಾಲ್ವ್ ಮಾಡ್ತೀರ ಅಂತ ಒಂದು ನನ್ನ ವಿಚಾರ. ಓಕೆ, ನೆಕ್ಸ್ಟು ಬ್ಲಡ್ ಮತ್ತು ಬ್ಲಡ್ ಗ್ರೂಪ್ಸು. ಸೊ ಇದ್ರ ಮೇಲೆ ನೋಡಿ ಸ್ನೇಹಿತರೆ 65+ ಪ್ರಶ್ನೆಗಳು ಪದೇ ಪದೇ ಕೇಳ್ತಿರ್ತಾರೆ ಎಕ್ಸಾಮ್ನಲ್ಲಿ. ಸೊ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇರುತ್ತಪ್ಪ ಅಂದರೆ, ರಕ್ತದ ಗುಂಪುಗಳು ಎಷ್ಟಿದೆ ಟೋಟಲ್ ಆಗಿ, ಯೂನಿವರ್ಸಲ್ ದಾನಿ ಯಾರಿರ್ತಾರೆ, ಮತ್ತು ಹಿಮೋಗ್ಲೋಬಿನ್, ಈ ಒಂದು 3 ಕಾನ್ಸೆಪ್ಟ್ ರಿಲೇಟೆಡ್ ಏನು ಕ್ವಶನ್ಸ್ ಬರುತ್ತಲ್ಲ, ಸೊ ಈ 3 ಕಾನ್ಸೆಪ್ಟ್ಗಳನ್ನು ತಾವು ಪರ್ಫೆಕ್ಟ್ ಮಾಡಿದ್ರೆ ಮುಗಿತು. ಸೊ ರಕ್ತದ ಗುಂಪುಗಳ ಬಗ್ಗೆ ತಮಗೆ ಮಾಹಿತಿ ಸಿಕ್ಕಂಗಾಗುತ್ತೆ, ಯೂನಿವರ್ಸಲ್ ದಾನಿ ಯಾರು ಅಂತ ತಮ್ಮ ಮಾಹಿತಿ ಸಿಕ್ಕಂಗತ್ತೆ, ಆಮೇಲೆ ಹಿಮೋಗ್ಲೋಬಿನ್ ರಿಲೇಟೆಡ್ ಕ್ವಶನ್ಗಳು ಅಲ್ಲಿ ಬರ್ತಾ ಇರುತ್ತೆ. ಸೊ ಇದಿಷ್ಟು ತಾವು ಓದಿದ್ರೆ ಕಡ್ಡಾಯವಾಗಿ ಮುಗಿತು. ಈ ಒಂದು ಬ್ಲಡ್ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಯಾವುದೇ ಕ್ವಶನ್ಗಳು ಬಂದರೆ ತಾವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಅಂತಕ್ಕಂಥ ಒಂದು ನಮ್ಮ ಅಭಿಪ್ರಾಯ. ಓಕೆ, ಸೊ ಈ ಚಾಪ್ಟರ್ನಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳ ಸಂಖ್ಯೆ ನೋಡಿ ಎಷ್ಟಿದೆ, 65+ ಇದೆ. ಓಕೆ, ಸೊ ಹೀಗಾಗಿ ಇದು ಕೂಡ ಒಂದು ಕಡ್ಡಾಯವಾದ ಚಾಪ್ಟರ್ ಅಂತ ನಾನು ಹೇಳ್ತೀನಿ. ಇನ್ನು ನೆಕ್ಸ್ಟ್ ಚಾಪ್ಟರ್ ತೊಗೊಂಡ್ರೆ ಸಾಧನಗಳು, ಅನ್ವೇಷಣೆ ಮತ್ತು ವಿಜ್ಞಾನಿಗಳು. ಅಂದರೆ ಡಿಫ್ರೆಂಟ್ ವಿಜ್ಞಾನಿಗಳಿದ್ದಾರೆ, ಬೇರೆ ಬೇರೆ ವಿಜ್ಞಾನಿಗಳಿದ್ದಾರೆ. ಸೊ ಈ ಒಂದು ಚಾಪ್ಟರ್ ರಿಲೇಟೆಡ್ ಕೇಳಿದ್ರೆ ಒಟ್ಟು ಒಂದು 50+ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಯಾವ ಒಂದು ವಿಜ್ಞಾನಿಗಳ ನಿಯಮ ಯಾವ ಥರ ಬರುತ್ತೆ, ಅವರೊಂದು ಸಿದ್ಧಾಂತಗಳು ಏನಿರುತ್ತೆ, ಆಮೇಲೆ ಸಾಧನಗಳು ಮತ್ತು ಉಪಕರಣಗಳು ಅಂದರೆ ಯಾವ ವಿಜ್ಞಾನಿಗಳು ಯಾವ ಸಾಧನಗಳನ್ನು ಕಂಡುಹಿಡಿತಾರೆ ಅಥವಾ ಯಾವ ಒಂದು ಉಪಕರಣವನ್ನು ಕಂಡುಹಿಡಿದರೆ ಅದರ ಒಂದು ಉಪಯೋಗ ಏನು, ಆಮೇಲೆ ಅದನ್ನು ಕಂಡು ಹಿಡಿದವರು ಯಾರು. ಸೊ ಈ ರೀತಿ ಎಲ್ಲ ಒಂದು ಪ್ರಶ್ನೆಗಳು ಈ ಒಂದು ಚಾಪ್ಟರ್ನಲ್ಲಿ ಬರುತ್ತೆ. ಓಕೆ, ಸೊ ಇದು ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಇದು ಆ್ಯಕ್ಚುಲಿ GKಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟ್ರು, ಆಮೇಲೆ ಫಿಸಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಇದೆ, ಹೌದಲ್ವಾ. ಸೊ ವಿವಿಧ ವಿಜ್ಞಾನಿಗಳ ಒಂದು ಸಾಧನೆಗಳೇನು ಬರುತ್ತೆ, ಸಿದ್ಧಾಂತಗಳೇನು ಬರುತ್ತೆ, ನಿಯಮಗಳೇನು ಬರುತ್ತೆ, ಮತ್ತು ಯಾವ ಉಪಕರಣಗಳನ್ನು ಅವ್ರು ಕಂಡು ಹಿಡಿತಾರೆ. ಸೊ ಇದು ಬರೋದು ಆ್ಯಕ್ಚುಲಿ GKನಲ್ಲಿ, ಬಟ್ ಇದು ಫಿಸಿಕ್ಸ್ನಲ್ಲಿ ಕೂಡ ಬರುತ್ತೆ. ಸೊ ಹೀಗಾಗಿ ಈ ಒಂದು ಚಾಪ್ಟರ್ ಕೂಡ ಕಡ್ಡಾಯ ಅಂತ ಒಂದು ನನ್ನ ಅನಿಸಿಕೆ. ಓಕೆ, ಇನ್ನು ನೆಕ್ಸ್ಟ್ ಒಂದು ಚಾಪ್ಟರ್ ತೊಗೊಂಡ್ರೆ ಕೆಮಿಸ್ಟ್ರಿ ರಿಲೇಟೆಡ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಇದು. ಯಾವುದು, ಕೆಮಿಸ್ಟ್ರಿ ಆ್ಯಂಡ್ ದ ಕೆಮಿಸ್ಟ್ರಿ, ಕಾರ್ಬನ್ ಮತ್ತು ಅದರ ಒಂದು ಸಂಯುಕ್ತಗಳು. ಸೊ ಈ ಕಾರ್ಬನ್ ರಿಲೇಟೆಡ್ಸ್ ಯಾವ ಒಂದು ಪಾಯಿಂಟ್ಸ್ಗಳು ಬರುತ್ತೆ, ಕಾರ್ಬನ್ಸ್ ಅಂದ್ರೇನು, ಕಾರ್ಬನ್ಸ್ ಅಲೋಟ್ರಾಪ್ಸ್ ಆಗಿರ್ಬೋದು, ಕಾರ್ಬನ್ ಮತ್ತು ಅದರ ಬಳಕೆಗಳಾಗಿರ್ಬೋದು, ವಜ್ರದ ಬಗ್ಗೆ ಬರುತ್ತೆ, ಅನಿಲಗಳ ಬಗ್ಗೆ ಕ್ವಶನ್ ಬಂದಿರುತ್ತೆ, ಕಲ್ಲಿದ್ದಲ ಬಗ್ಗೆ ಒಂದು ಪ್ರಶ್ನೆಗಳು ಬಂದಿರುತ್ತೆ. ಸೊ ಇಲ್ಲಿ ಇಷ್ಟೆಲ್ಲ ಸ್ನೇಹಿತರೆ, ಇದ್ರ ಬಿಟ್ಟರೆ ಇನ್ನೂ ಬರುತ್ತೆ, ಏನು ಅಲೋಟ್ರಾಪ್ಸ್ ಅಂತ ಬರುತ್ತೆ, ಹೌದಾ. ಸೊ ಅಲೋಟ್ರಾಪ್ಸ್ ಕಂಪಲ್ಸರಿಯಾಗಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದರಲ್ಲಿ. ಕಲ್ಲಿದ್ದಲ ಅಲೋಟ್ರಾಪ್ಸ್ ಆಗಿರ್ಬೋದು, ಕಾರ್ಬನ್ ಒಂದು ಅಲೋಟ್ರಾಪ್ಸ್ ಆಗಿರ್ಬೋದು. ಸೊ ಎಲ್ಲ ಬರೋದು ಕಾರ್ಬನಲ್ಲೇ, ವಜ್ರ ಬರುತ್ತೆ, ಕಲ್ಲಿದ್ದಲ ಬರುತ್ತೆ, ಫುಲ್ರಿನ್ ಬರುತ್ತೆ, ಗ್ರಾಫೈಟ್ ಬರುತ್ತೆ, ಸೊ ಇದೆಲ್ಲ ಬರುತ್ತೆ. ಸೊ ಇದ್ರ ಬಿಟ್ಟರೆ ಜಾಸ್ತಿ ಕೇಳಿರೋ ಪ್ರಶ್ನೆ ಏನಪ್ಪ ಅಂದರೆ ವಜ್ರದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಜಾಸ್ತಿ ಇದೆ, ಆಮೇಲೆ ಕಲ್ಲಿದ್ದಲೇ ರಿಲೇಟೆಡ್ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗಳ ಸಂಖ್ಯೆಯಲ್ಲಿ ಜಾಸ್ತಿ ಇದೆ. ಸೊ ಹೀಗಾಗಿ
ತಾವು ಜಾಸ್ತಿ ಓದಬೇಕಾಗಿರೋ ಇದೆ ಯಾವುದು ವಜ್ರ ಮತ್ತು ಕಲ್ಲಿದ್ದಲ ಬಗ್ಗೆ. ಇನ್ನು ಅನಿಲಗಳ ಬಗ್ಗೆ ಕೂಡ ಪ್ರಶ್ನೆಗಳು ಇದ್ರ ಮೇಲೆ ಬರುತ್ತೆ, ಹೌದಾ. ಸೊ ಇದರ ಬಗ್ಗೆನೂ ಕೂಡ ತಾವು ಸ್ಟಡಿಯನ್ನು ಮಾಡಲೇಬೇಕು. ಇನ್ನು ನೆಕ್ಸ್ಟ್ ಚಾಪ್ಟರ್ ನೋಡೋದಾದರೆ ಪರಮಾಣು ಅಂದರೆ ಅಟಮ್ಸ್ ಅಂತಲೇ ಹೇಳ್ತೀವಿ. ಸೊ ಇದ್ರ ಮೇಲೆ ಜಾಸ್ತಿ ಏನಿಲ್ಲ, ಸಂಖ್ಯೆಗಳು ಕಡಿಮೆ ಇದ್ದರೂ ಕೂಡ 35+ ಇದೆ. ಸೊ ಸಂಖ್ಯೆಗಳು ಕಡಿಮೆ ಇದ್ದರೂ ಕೂಡ ಸೊ ಈ ಚಾಪ್ಟರ್ನಲ್ಲಿ ನಾವು ಸ್ಟಡಿ ಏನು ಮಾಡಬೇಕಪ್ಪ ಅಂದರೆ ರಾಶಿ ಸಂಖ್ಯೆ ಇದ್ರ ಬಗ್ಗೆ ಕ್ವಶನ್ಗಳು ಬಂದಿರುತ್ತೆ. ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಇಲೆಕ್ಟ್ರಾನ್ ರಿಲೇಟೆಡ್ ಯಾವುದೇ ಒಂದು ಕಾನ್ಸೆಪ್ಟ್ ಇರಲಿ, ಸೊ ಅದರ ರಿಲೇಟೆಡ್ ಪ್ರಶ್ನೆಗಳು ಬಂದಿರುತ್ತೆ. ಆಮೇಲೆ ಧಾತುಗಳು, ಮಿಶ್ರಣಗಳು, ಸಂಯುಕ್ತಗಳು, ಸೊ ಇದರ ರಿಲೇಟೆಡ್ ಕ್ವಶನ್ಗಳು ಕೂಡ ಇಲ್ಲಿ ಬಂದಿರುತ್ತೆ. ಸಿಕ್ಕಾಪಟ್ಟೆ ಕ್ವಶನ್ಗಳು ಬಂದಿರುತ್ತೆ. ಸಂಖ್ಯೆ ಕಡಿಮೆ ಇರಬಹುದು, ಬಟ್ ಜಾಸ್ತಿ ಕೇಳೋದು ಇದ್ರ ಮೇಲೇ ರಾಶಿ ಸಂಖ್ಯೆ ಆಗಿರ್ಬೋದು, ಪ್ರೋಟಾನ್ಸ್, ನ್ಯೂಟ್ರಾನ್, ಇಲೆಕ್ಟ್ರಾನ್ ಆಗಿರ್ಬೋದು, ಧಾತುಗಳು ಮತ್ತು ಮಿಶ್ರಣಗಳು ಆಗಿರ್ಬೋದು, ಸಂಯುಕ್ತಗಳು ಆಗಿರ್ಬೋದು. ಸೊ ಇದಿಷ್ಟನ್ನಂತ ಪರ್ಫೆಕ್ಟ್ ಮಾಡಿದ್ರೆ ಈ ಪರಮಾಣು ಅಂತಕ್ಕಂಥ ಚಾಪ್ಟರ್ ಪೂರ್ತಿಯಾಗಿ ಕವರ್ ಆಗಿರುತ್ತೆ. ಸೊ ಇದಿಷ್ಟೇ, ಜಾಸ್ತಿ ಏನು ಮಾಡ, ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ ಚಾಪ್ಟರ್ ಆ್ಯಕ್ಚುಲಿ, ಬಟ್ ಜಾಸ್ತಿ ಸ್ಟಡಿ ಮಾಡೋದು ಇದೆ ರಾಶಿ ಸಂಖ್ಯೆ, ಪ್ರೋಟಾನ್, ನ್ಯೂಟ್ರಾನ್, ಇಲೆಕ್ಟ್ರಾನ್, ಧಾತುಗಳು, ಮಿಶ್ರಣಗಳು, ಸಂಯುಕ್ತಗಳು. ಸೊ ಇದಿಷ್ಟು ಕಂಪಲ್ಸರಿ ಮಾಡಿದ್ರೆ ಮುಗೀತು. ಇನ್ನು ನೆಕ್ಸ್ಟ್ ಚಾಪ್ಟರ್ ತೊಗೊಂಡ್ರೆ ಬೆಳಕು, ಲೈಟ್ ಅಂತ ಹೇಳ್ತೀವಿ. ಸೊ ಬೆಳಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ನೋಡಿ ಎಷ್ಟಿದೆ ಇಲ್ಲಿ, 80+ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಹೈಯೆಸ್ಟ್ ನನಗನ್ನಿಸುತ್ತೆ, ಹೈಯೆಸ್ಟ್ ಪ್ರಶ್ನೆಗಳು ಬಂದಿರೋದು ಇದ್ರ ಮೇಲೆ ಅಂತ ಅನಿಸುತ್ತೆ ನನಗೆ ಅನಿಸಿದ ಪ್ರಕಾರ. ಸೊ 80+ ಪ್ರಶ್ನೆಗಳನ್ನು ಅವ್ರು ಕೇಳಿರ್ತಾರೆ. ಸೊ ಫಸ್ಟ್ ಬಂದಿರೋದು ಯಾವುದಪ್ಪ ಅಂದರೆ ರೇನ್ಬೋ. ಸೊ ಕಾಮನ ಬಿಲ್ಲು, ರೇನ್ಬೋಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಕಾನ್ಸೆಪ್ಟ್ ಆಗಿರಲಿ, ಸೊ ಅದನ್ನು ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ಸೊ ನೀವು ಯಾವುದೇ ಬುಕ್ ಸ್ಟಡಿ ಮಾಡಿ, ಏನೇ ಓದಿ, ಅಥವಾ ನೀವು ಓದ್ತಕ್ಕಂಥ ಬುಕ್ನ ಲೈಟ್ ಚಾಪ್ಟರ್ ಏನಾವುದು ಇದ್ದರೆ ಅದರಲ್ಲಿ ಇವೆಲ್ಲ ಕವರ್ ಆಗಿರಬೇಕು. ಒಂದು ರೇನ್ಬೋ ಬಂದಿರಬೇಕು, ಆಮೇಲೆ ಪ್ರಾಥಮಿಕ ಬಣ್ಣಗಳು ಎಷ್ಟಿದ್ದಾವೆ, ಯಾವಿದ್ದಾವೆ, ಅದು ಬಿಟ್ಟರೆ ಬೆಳಕಿನ ವೇಗ ಮತ್ತು ಬೆಳಕಿನ ಪ್ರತಿಫಲನ ಬಗ್ಗೆ ತಮ್ಗೆ ಗೊತ್ತಿರಬೇಕು. ಬೆಳಕಿನ ವಕ್ರೀಭವನ ಅಂದ್ರೇನು, ವಕ್ರೀಭವನ ಪೂರ್ತಿಯಾದ ಒಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟನ್ನ ತಾವು ಸ್ಟಡಿ ಮಾಡಲೇಬೇಕು. ಅದಾದಮೇಲೆ ಚದುರುವಿಕೆ ಇದೆ. ಸೊ ಚದುರುವಿಕೆ ಕೂಡ ತಾವು ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ಆಮೇಲೆ ಒಟ್ಟು ಆಂತರಿಕ ಪ್ರತಿಫಲನೆ, ಸೊ ಇದ್ರ ರಿಲೇಟೆಡ್ಸ್ ಏನು ಬರ್ತಲ್ಲ, ಸೊ ಆ ಒಂದು ಕಾನ್ಸೆಪ್ಟ್ಗಳನ್ನ ಯಾವೊಂದು ಅನ್ನೋಕ್ಕಿಂತ ಇಲ್ಲಿ ಕೊಟ್ಟಿರ್ತಕ್ಕಂಥ ರೇನ್ಬೋ, ಪ್ರಾಥಮಿಕ ಬಣ್ಣಗಳಾಗಿರ್ಬೋದು, ಬೆಳಕಿನ ವೇಗ, ಪ್ರತಿಫಲನೆ, ವಕ್ರೀಭವನ, ಚದುರುವಿಕೆ, ಒಟ್ಟು ಆಂತರಿಕ ಪ್ರತಿಫಲನೆ. ಸೊ ಇದಿಷ್ಟು ಕಾನ್ಸೆಪ್ಟ್ಗಳನ್ನ ಏನಾದರೂ ಕ್ಲಿಯರ್ ಮಾಡಿದರೆ ಸೊ ಈಸಿಯಾಗಿ ಈ ಬೆಳಕು ಅಂತಕ್ಕಂಥ ಚಾಪ್ಟರ್ನ ತಾವು ಕವರ್ ಮಾಡ್ಕೋತೀರ 100%. ಯಾಕಂದರೆ ಕೇಳಿದು 80+ ಪ್ರಶ್ನೆಗಳು ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಚಾಪ್ಟರ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಸ್ವಲ್ಪ ಲಕ್ಷ ಕೊಟ್ಟು ಸ್ವಲ್ಪ ಜಾಸ್ತಿನೇ ಸ್ಟಡಿ ಮಾಡಿರಿ. ಓಕೆ. ನೆಕ್ಸ್ಟ್ ಚಾಪ್ಟರ್ ತೊಗೊಂಡ್ರೆ ಶಬ್ದ, ಸೌಂಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೂಡ ಜಸ್ಟ್ 35+ ಇದೆ. ಸೊ ಏನು ಸರ್ ಅದು 35+ ಅಂತ ಅನ್ಕೋಬೇಡಿ. ಸೊ ಜಾಸ್ತಿ ಇದ್ರ ಮೇಲೆ ಕೂಡ ಜಾಸ್ತಿ ಪ್ರಶ್ನೆಗಳು ಬಂದಿರುತ್ತೆ ಸ್ನೇಹಿತರೆ. ಡೆಸಿಬಲ್ ರಿಲೇಟೆಡ್ ಕ್ವಶನ್ಗಳು ಬಂದಿರುತ್ತೆ, ಶಬ್ದದ ವೇಗ ರಿಲೇಟೆಡ್ ಕಾನ್ಸೆಪ್ಟ್ ರಿಲೇಟೆಡ್ ಕ್ವಶನ್ಗಳು ಬಂದಿರುತ್ತೆ, ಶಬ್ದದ ಅಲೆಗಳು ಅಂದರೆ ವೇವ್ಸ್ ಅಂತೀವಲ್ಲ, ಸೊ ಅದರ ರಿಲೇಟೆಡ್ ಕ್ವಶನ್ಗಳು ಇಲ್ಲಿ ಬಂದಿರುತ್ತೆ, ಶಬ್ದ ಚಲಿಸುವ ಮಾಧ್ಯಮ. ಸೊ ಈ ಒಂದು 4 ಕಾನ್ಸೆಪ್ಟ್ಗಳ ಮೇಲೆ ಸ್ವಲ್ಪ ಗಮನ ಇಟ್ಟು ತಾವು ಸ್ಟಡಿಯನ್ನು ಮಾಡಿ, ಕಡ್ಡಾಯವಾಗಿ ಸ್ಟಡಿ ಮಾಡಿ. ಯಾಕಂದರೆ ಜಾಸ್ತಿ ಕೇಳೋದು ಇದ್ರ ಮೇಲೇ, ಈ ಡೆಸಿಬಲ್ ಆಗಿರ್ಬೋದು, ಶಬ್ದದ ವೇಗ ಆಗಿರ್ಬೋದು, ಆಮೇಲೆ ಶಬ್ದದ ಅಲೆಗಳಾಗಿರ್ಬೋದು, ಅಥವಾ ಶಬ್ದ ಚಲಿಸುವ ಮಾಧ್ಯಮ ಆಗಿರ್ಬೋದು. ಸೊ ಇದ್ರ ಮೇಲೆ 35+ ಒಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಎಕ್ಸಾಮ್ನಲ್ಲಿ. ಓಕೆ, ಸೊ ಇದು ಕೂಡ ಒಂದು ಕಡ್ಡಾಯವಾದಂಥ ಚಾಪ್ಟರ್. ಓಕೆ, ಇನ್ನು ಈ ರೋಗ, ಡಿಸೀಸಸ್, ಈ ಚಾಪ್ಟರ್ನ ತೊಗೊಂಡ್ರೆ ಪ್ರಶ್ನೆಗಳ ಸಂಖ್ಯೆ ನೋಡಿ ಸ್ನೇಹಿತರಲ್ಲಿ 230+ ಇದೆ. ಸೊ ಹೈಯೆಸ್ಟ್ ಪ್ರಶ್ನೆಗಳನ್ನು ಕೇಳಿರೋದು ಈ ಬಯಾಲಜಿ ಸೆಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಇದು. ಯಾವುದಪ್ಪ ಅಂದರೆ ರೋಗಗಳು, ಡಿಸೀಸಸ್ಸು. ಸೊ ಇದರಲ್ಲಿ ಈ ರೋಗಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಒಂದು ಬ್ಯಾಕ್ಟೀರಿಯಾ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿರುತ್ತೆ, ಆಮೇಲೆ ವೈರಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬಂದಿರುತ್ತೆ, ಆಮೇಲೆ ಶಿಲೀಂಧ್ರಗಳಿಂದ ಬಂದಿರತಕ್ಕಂಥ ರೋಗಗಳು. ಸೊ ಬ್ಯಾಕ್ಟೀರಿಯಾ, ವೈರಸ್, ಈ 3 ಕಾನ್ಸೆಪ್ಟನ್ನ, ಸೊ ಇಲ್ಲಿ ಟೈಪ್ಸ್ ಆಫ್ ದ ಬ್ಯಾಕ್ಟೀರಿಯಾ ಬರುತ್ತೆ, ಟೈಪ್ಸ್ ಆಫ್ ದ ವೈರಸ್ ಬರುತ್ತೆ, ಆಮೇಲೆ ಶಿಲೀಂಧ್ರಗಳು ಬರುತ್ತೆ. ಸೊ ಈ 3 ಕಾನ್ಸೆಪ್ಟನ್ನ ತಾವೇನಾದರೂ ಕ್ಲಿಯರಾಗಿ ಸ್ಟಡಿ ಮಾಡಿದ್ರೆ ಮುಗಿತು ಸ್ನೇಹಿತರೆ. ನೀವು 230 ಯಾಕೆ 250+ ಪ್ರಶ್ನೆಗಳು ಬಂದರೂ ಕೂಡ ತಾವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತಲೇ ಹೇಳ್ಬೋದು. ಯಾಕಂದರೆ 230+ ಕ್ವಶನ್ಗಳನ್ನು ಈ ಚಾಪ್ಟರ್ನ ಕೇಳಿದ್ರೆ, ಅಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥ ಚಾಪ್ಟರ್ ಯಾವುದಪ್ಪ ಅಂದರೆ ಸೈನ್ಸ್ನಲ್ಲಿ ಇದೆ, ಡಿಸೀಸಸ್ಸು. ಸೊ ಈ ಒಂದು ಚಾಪ್ಟರ್ ಎಷ್ಟು ಸ್ಟಡಿ ಮಾಡಿದ್ರು ಕಮ್ಮಿ ಅಂತ ಅನಿಸುತ್ತೆ ನನಗೆ, ಯಾಕಂದ್ರೆ ನಾವು ಕೂಡ ಸ್ಟಡಿ ಮಾಡಿರೋದೆ. ಸೊ ಹೀಗಾಗಿ ತಾವು ಸೊ ಎಷ್ಟು ಹೆಚ್ಚಿಗೆ ಸ್ಟಡಿ ಮಾಡೋಕ್ಕಾಗುತ್ತೆ ಅಷ್ಟು ಜಾಸ್ತಿ ತಾವು ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ಒಂದು ಚಾಪ್ಟರ್ ತೊಗೊಂಡ್ರೆ ಇಸ್ರೋ ಬರುತ್ತೆ, ಅಂದರೆ ಅಂತರಿಕ್ಷ ಉಪಗ್ರಹ ರಾಕೆಟ್. ಇದರ ಕುರಿತಾದಂಥ ಕೆಲವೊಂದು ಏನು ಕಾನ್ಸೆಪ್ಟ್ಗಳು ಬರುತ್ತೆ, ಅಂದರೆ ಇಸ್ರೋ ಬಗ್ಗೆ ಪೂರ್ತಿಯಾಗಿ ಹಿಸ್ಟ್ರಿ. ಸೊ ಹಿಸ್ಟ್ರಿ
ಇಸ್ರೋದ ಒಂದು ಇತಿಹಾಸ, ಉಡಾವಣೆ ವಾಹನಗಳು, ರಾಕೆಟ್ಗಳು, ಬಾಹ್ಯಾಕಾಶ ಕೇಂದ್ರಗಳು. ಸೊ ಈ ಒಂದು ಇದಿಷ್ಟು ಕನ್ಸೆಪ್ಟ್ಗಳಂತ ಏನಾದರೂ ಕ್ಲಿಯರ್ ಮಾಡಿದ್ರೆ ಈ ಒಂದು ಚಾಪ್ಟರ್ನಲ್ಲಿ ಎಷ್ಟು ಕೇಳಿದ್ರೆ ಅಂದರೆ 120+ ಕ್ವಶನ್ಗಳು ಈ ಚಾಪ್ಟರ್ನಲ್ಲಿ ಕೇಳಿದ್ದಾರೆ ಇಲ್ಲಿವರೆಗೂ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನೀವು PO ಆಗಿರ್ಬೋದು, PDO ಆಗಿರ್ಬೋದು, FDA, PC, PSI, ಗ್ರೂಪ್ ಸಿ ಆಗಿರ್ಬೋದು. ಸೊ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಒಂದು ಅನಾಲಿಸಿಸ್ ಮಾಡಿದಾಗ ನಮ್ಮ ಗಮನದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 120+ ಪ್ರಶ್ನೆಗಳು. ಸೊ ಹೀಗಾಗಿ ಇದು ಕೂಡ ಒಂದು ಕಡ್ಡಾಯವಾಗಿ ಸ್ಟಡಿ ಮಾಡಲೇಬೇಕಾದಂಥ ಒಂದು ಚಾಪ್ಟರ್ ಅಂತ ಹೇಳ್ತೀವಿ, ಹೌದಾ? ಸೊ ಇಸ್ರೋ ಬಗ್ಗೆ ಸ್ಟಡಿ ಮಾಡ್ಕೊಳ್ಳಿ. ಇಸ್ರೋದ ಒಂದು ಇತಿಹಾಸ ಆಗಿರ್ಬೋದು, ಅದ್ರ ಬಿಟ್ಟರೆ ಉಡಾವಣೆ ವಾಹನಗಳಾಗಿರ್ಬೋದು, ರಾಕೆಟ್ಗಳಾಗಿರ್ಬೋದು, ಬಾಹ್ಯಾಕಾಶ ಕೇಂದ್ರಗಳಾಗಿರ್ಬೋದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ಲಿ ಪೂರ್ತಿಯಾಗಿ ಸ್ಟಡಿ ಮಾಡಿ, ಓಕೆ? ಸೊ ಅರ್ಧಂಬರ್ಧ ಸ್ಟಡಿಯನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ನು ಕೆಲವೊಂದು ಚಾಪ್ಟರ್ಗಳನ್ನು ನಾವಿಲ್ಲಿ ಪ್ರಿಯಾರಿಟಿ ಕೊಟ್ಟಿದ್ದೀವಿ. ಅಂದರೆ ಇದಷ್ಟೇ ಅಲ್ಲ, ಏನು ಜಸ್ಟ್ ಹೇಳಿದೆಯಲ್ಲ, ಸೊ ಇದಷ್ಟೇ ಅಲ್ಲ. ಅಂತರಿಕ್ಷ ಆಗಿರ್ಬೋದು, ರೋಗ ಆಗಿರ್ಬೋದು, ಶಬ್ದ ಆಗಿರ್ಬೋದು, ಬೆಳಕು ಆಗಿರ್ಬೋದು, ಪರಮಾಣು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಸಾಧನಗಳು, ಬ್ಲಡ್ ಗ್ರೂಪ್ಸು, ಗ್ರಂಥಿಗಳು, ವಿಟ್ಯಾಮಿನ್ಸು, ನೀರು, ಆ್ಯಸಿಡ್ ಬೇಸ್ ಸಾಲ್ಟ್ ಆಗಿರ್ಬೋದು, ಆಮೇಲೆ ವಿದ್ಯುತ್ ಶಕ್ತಿ ಆಗಿರ್ಬೋದು. ಸೊ ಇದಷ್ಟೇ ಅಲ್ಲದೆ ಕೆಲವೊಂದು ಚಾಪ್ಟರ್ಗಳನ್ನು ಕೂಡ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ. ಆ ಚಾಪ್ಟರ್ ಯಾವುದಪ್ಪ ಅಂದರೆ ಫಸ್ಟ್ ಬಂದಿರೋದು ಗುರುತ್ವಾಕರ್ಷಣೆ, ಗ್ರಾವಿಟೇಷನ್ ಅಂತ ಹೇಳ್ತೀವಿ. ಸೊ ಗ್ರಾವಿಟೇಷನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 30+ ಪ್ರಶ್ನೆಗಳನ್ನು ಇಲ್ಲಿ ಕೇಳಿರ್ತಾರೆ. ಸೊ ಹೀಗಾಗಿ ಈ ಗ್ರಾವಿಟೇಷನ್ ಚಾಪ್ಟರ್ ಕೂಡ ತಾವು ಸ್ಟಡಿ ಮಾಡಲೇಬೇಕು. ಸೊ ಇದು ಫಿಸಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಪ್ಟರ್. ಸೊ ಅದನ್ನು ಕೂಡ ತಾವು ಸ್ಟಡಿ ಮಾಡಲೇಬೇಕು. ಇನ್ನು ಚಲನೆ ತೊಗೊಂಡ್ರೆ 35+ ಪ್ರಶ್ನೆಗಳನ್ನು ಕೇಳಿದ್ರೆ ಸ್ನೇಹಿತರೆ. ಸೊ ಇದು ಕೂಡ ಒಂದು ಫಿಸಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಅಂತ ಹೇಳ್ತೀವಿ. ಇನ್ನು ಥರ್ಡ್ ಚಾಪ್ಟರ್ ತೊಗೊಂಡ್ರೆ ಲೆನ್ಸ್, ದರ್ಪಣ, ಮೊಸರು ಅಂತ ಹೇಳ್ತೀವಿ. ಸೊ ಇಲ್ಲಿ ಕೇಳಿದ ಪ್ರಶ್ನೆ ಸಂಖ್ಯೆ ಎಷ್ಟಪ್ಪ ಅಂದರೆ 20+ ಇದೆ. ಸೊ ಇದು ಕೂಡ ಒಂದು ಫಿಸಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರು. ಅದ್ರ ಬಿಟ್ಟರೆ ಬೈಜಿಕ ವಿದಳನ, ಬೈಜಿಕ ಸಮ್ಮಿಲನ. ಸೊ ಇದು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಬರುತ್ತೆ. ಸೊ ಇದನ್ನು ಕೂಡ ತಾವು ಸ್ಟಡಿ ಮಾಡಲೇಬೇಕು ಸ್ನೇಹಿತರೆ. ಸೊ ಇದರಲ್ಲಿ ಕೂಡ ಪ್ರಶ್ನೆಗಳು ಸಿಕ್ಕಾಪಟ್ಟೆ ಕೇಳಿರ್ತಾರೆ. ಇನ್ನು ವಾಹಕ, ಅವಾಹಕ, ಅರೆವಾಹಕ, ಕಂಡಕ್ಟರ್, ಸೆಮಿ ಕಂಡಕ್ಟರ್, ಆಮೇಲೆ ಇನ್ಸುಲೇಟರ್. ಸೊ ಈ ಒಂದು ಚಾಪ್ಟರ್ ಕುರಿತಂಥ ಒಂದು ಪ್ರಶ್ನೆಗಳು ಎಷ್ಟಪ್ಪ ಅಂದರೆ ಇಲ್ಲಿ ಎಷ್ಟು 20+ ಇದೆ. ಸೊ ಇದು ಕೂಡ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಅಂತ ಹೇಳ್ತೀವಿ. ಇನ್ನು ಹೀಟ್ ಅಂದರೆ ಉಷ್ಣತೆ. ಸೊ ಉಷ್ಣತೆಯಲ್ಲಿ ನೋಡಿ ಸ್ನೇಹಿತರೆ 45+ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಉಷ್ಣ. ಸೊ ಈ ಒಂದು ಚಾಪ್ಟರ್ನ ಕೂಡ ತಾವು ಕಡ್ಡಾಯವಾಗಿ ಸ್ಟಡಿಯನ್ನು ಮಾಡಲೇಬೇಕು. ಸೊ ಯಾಕಂದರೆ ಇದರಲ್ಲಿ ಕೇಳಿರೋ ಪ್ರಶ್ನೆಗಳ ಸಂಖ್ಯೆ ಅಷ್ಟು 45+ ಇದೆ. ಸೊ ಹೀಗಾಗಿ ಇದನ್ನು ಕೂಡ ತಾವು ಸ್ಟಡಿ ಮಾಡಲೇಬೇಕು. ಇನ್ನು ರಾಸಾಯನಿಕಗಳ ಉಪಯೋಗ 15+ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಸೊ ಇದು ಕೂಡ ಒಂದು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರು. ಇನ್ನು ಪಂಚೇಂದ್ರಿಯಗಳು. ಸೊ ಪಂಚೇಂದ್ರಿಯಗಳು ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಸಂಖ್ಯೆ ಎಷ್ಟಪ್ಪ ಅಂದರೆ 25. ಸೊ ಇದನ್ನು ಕೂಡ ತಾವೆಲ್ಲರೂ ಸ್ಟಡಿ ಮಾಡಲೇಬೇಕು. ಬಯಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಇದು. ಸೊ ಇದಿಷ್ಟು ಚಾಪ್ಟರ್ಗಳನ್ನ ತಾವು ಪರ್ಫೆಕ್ಟಾಗಿ ಮಾಡಿದ್ರೆ ಸೊ ಈಸಿಯಾಗಿ ತಮಗೆ ಒಂದು ಕಂಪ್ಲೀಟ್ ಆದಂಥ ಒಂದು ಕ್ವಶನ್ ಪೇಪರ್ನ ತಾವು ಸಾಲ್ವ್ ಮಾಡ್ತೀರ. ಅದು ಸೈನ್ಸ್ ಸಬ್ಜೆಕ್ಟದು, ಓಕೆ? ಸೊ ಕೊನೆಯದಾಗಿ ತಮಗೆಲ್ಲರಿಗೂ ಹೇಳೋದಿಷ್ಟೇ ಅಂದರೆ ಇದಿಷ್ಟು ಚಾಪ್ಟರ್ನ ತಾವು ಏನಾದರೂ ಕಡ್ಡಾಯವಾಗಿ ಸ್ಟಡಿ ಮಾಡಿದ್ರೆ 100% ಸಕ್ಸಸ್ಫುಲ್ ಆಗ್ತೀರಾ. ಸೊ ಮೊದಲಿಗೆ ನೀವಿಷ್ಟು ಚಾಪ್ಟರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾವು ಮುಂದಿನ ಕ್ಲಾಸ್ನಿಂದ ಚಾಪ್ಟರ್ ವೈಸ್ ಕ್ಲಾಸ್ ತೊಗೋತೀವಿ. ಸೊ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ. ಒಂದು ವೇಳೆ ಈ ಕ್ಲಾಸ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರತಿಯೊಂದು ಕ್ಲಾಸ್ನಲ್ಲಿ ನಾವು ಚಾಪ್ಟರ್ ವೈಸ್ ಒಂದು ಸಿಲೆಬಸ್ ವಿಡಿಯೋಸ್ಗಳನ್ನ ತಮಗೆ ಕೊಡ್ತಾ ಇದ್ದೀವಿ. ಸೊ ತಾವೇನಾದರೂ ಹೊಸಬರಿದ್ದರೆ, ತಮಗೇನಾದರೂ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದ್ದರೆ ಸೊ ದಯವಿಟ್ಟು ನಮಗೆ ಕೆಳಗಡೆ ಕಾಮೆಂಟ್ ಹಾಕ್ತಾಯಿರಿ. ಸೊ ಪ್ರತಿಯೊಂದು ಕಾಮೆಂಟ್ಗೆ, ಪ್ರತಿಯೊಬ್ಬರ ಪ್ರಶ್ನೆಗೆ ನಮ್ಮಿಂದ ಆನ್ಸರ್ ಸಿಗ್ತಾ ಇರುತ್ತೆ. ಸೊ ಲೇಟ್ ಆದರೂ ತಮಗೆ ಆನ್ಸರ್ ಕೊಡ್ತಾ ಹೋಗ್ತೀವಿ. ಸೊ ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ನಮ್ಮ ಚಾಪ್ಟರ್ ವೈಸ್, ಸೊ ಇಲ್ಲಿ ಹೇಳಿರ್ತಕ್ಕಂಥ ಚಾಪ್ಟರ್ ಅಷ್ಟೇ ಅಲ್ಲ, ಇದ್ರ ಬಿಟ್ಟರೆ ನಾನು ಫಸ್ಟ್ ಹೇಳಿದ್ದೀನಿ, ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ. ಸೊ ಪೂರ್ತಿಯಾಗಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಚಾಪ್ಟರ್ ಇದು ಏನಿದೆಯಲ್ಲ, ಸೊ ಪ್ರತಿಯೊಂದು ಇದಷ್ಟೇ ಚಾಪ್ಟರ್ ಹೇಳಲ್ಲ ನಾನು ನಿಮಗೆ. ಸೊ ಫಿಸಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 10ರಿಂದ 12 ಚಾಪ್ಟರ್ ಇದೆ. ಸೊ ಅಷ್ಟು ಚಾಪ್ಟರ್ಗಳನ್ನು ಹೇಳ್ತೀವಿ. ಬಯಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 13ರಿಂದ 14 ಚಾಪ್ಟರ್ ಇದೆ. ಸೊ ಅದನ್ನು ಕೂಡ ಕವರ್ ಮಾಡ್ತೀನಿ. ಅದು ಬಿಟ್ಟರೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 11 ಚಾಪ್ಟರ್ ಇದೆ. ಸೊ ಆ ಚಾಪ್ಟರ್ಗಳನ್ನು ಕೂಡ ಕವರ್ ಮಾಡ್ತೀನಿ. ಆದರೆ ಜಾಸ್ತಿ ನಾನು ಪ್ರಿಫರೆನ್ಸ್ ಕೊಡೋದು ಇನ್ನೇ ಜಸ್ಟ್ ಹೇಳಿದೆಲ್ಲ, ಸೊ ಕೆಮಿಸ್ಟ್ರಿಗೆ ರಿಲೇಟೆಡ್ ಯಾವ ಚಾಪ್ಟರ್ ಇದೆ ಸೊ ಆ ಚಾಪ್ಟರ್ಗಳನ್ನು ಸೊ ತಮಗೆ ಜಾಸ್ತಿ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ಪರಮಾಣು ಆಗಿರ್ಬೋದು, ಕಾರ್ಬನ್ ಮತ್ತು ಸಂಯುಕ್ತಗಳಾಗಿರ್ಬೋದು, ಆಮೇಲೆ
ವಿಟಮಿನ್ಸ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ ಆಗಿರ್ಬೋದು. ಸೊ ಇದಿಷ್ಟು ಚಾಪ್ಟರ್ಗಳ ಬಗ್ಗೆ ಸ್ವಲ್ಪ ನಾವು ಜಾಸ್ತಿ ಗಮನ ಕೊಟ್ಟು ಅಂದರೆ ತಮಗೆ ಜಾಸ್ತಿ ಒಂದು ಕ್ವಾಲಿಟಿ ಒಂದು ಕ್ಲಾಸ್ನ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನ ಇಲ್ಲಿ ಮುಗಿಸ್ತೀನಿ. ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ನಿಮಗೆ ಚಾಪ್ಟರ್ ಸಿಲೆಬಸ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದಗಳು.